ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಏನಪ್ಪ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನಂದು ಇದು ವ್ಲಾಗ್ ಬಂದು ಸಪ್ತ ಶನಿವಾರಗಳ ವ್ರತ ಆದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸೊ ಇದು ಯಾವಾಗಲೂ ನಾನು ಅದನ್ನು ನೀರಿಗೆ ಇಲ್ಲಾಂದರೆ ಎಲ್ಲಾದರೂ ಮರೆತು ಬುಡಕ್ಕೆ ಇವತ್ತು ನನ್ನ ಮನೆ ಮುಂದೆ ಅತಿಥಿಗಳು ಇಷ್ಟು ಜನ ಬಂದಿದ್ದಾರೆ. ಈವನ್ ಬರ್ಡ್ಸ್ ಕೂಡ ಬಂದು ತಿಂತಾ ಇದೆ. ತುಂಬಾ ಒಳ್ಳೆಯದು, ತುಂಬಾ ಸಂತೋಷ ಆಯಿತು ನನಗೆ. ನಾನು ದೇವ್ರ ಮುಂದೆ ಇಟ್ಟಿರೋ ಪ್ರಸಾದ ಇಂದ ಹಿಡಿದು ಪ್ರತಿ ಹಣ್ಣು ಎವ್ರಿಥಿಂಗ್ ಎಲ್ಲನೂ ನಾನು ಇವಕ್ಕೆ ಇಟ್ಟೆ. ನೀಟಾಗಿ ತೆಗೆದು ನೀಟಾಗಿ ಇಲ್ಲಿ ಇಟ್ಟಿದ್ದೀನಿ. ಅವನ್ನೆಲ್ಲ ಕೊಟ್ಟು ಕಳಿಸ್ದೆ. ಎಷ್ಟು ಸಮಾಧಾನ ಅನ್ನಿಸ್ತಿದೆ ಅಂದರೆ ಪೂಜೆ ಮಾಡಿ. ನೀಟಾಗಿ ಎತ್ತಿದ್ದಾಯಿತು. ನಮ್ಮ ಮನೆಯಲ್ಲಿ ಇಲ್ಲಿ ಒಂದು ಲಿಂಗ ಇದೆ, ವೆಂಕಟರಮಣ ಸ್ವಾಮಿ ದೇವರು, ಲಕ್ಷ್ಮಿ ಮತ್ತು ಗಣಪ, ಅಲ್ಲಿ ಬಾಲಕೃಷ್ಣ. ಇಲ್ಲಿ ಸೆಂಟ್ರಲ್ಲಿ ಚಿಕ್ಕದಾಗಿ ಕಾಣ್ತಿದೆಯಲ್ಲ, ಅದು ತುಂಬ ಸ್ಪೆಷಲ್ ನನಗೆ. ಅಲ್ಲಿರೋ ಆಂಜನೇಯ, ಒಂದು ನಿಮಿಷ, ಅಲ್ಲಿರೋ ಆಂಜನೇಯ ಸೆಂಟ್ರಲ್ಲಿದೆಯಲ್ಲ, ಆ ಆಂಜನೇಯ ಏನಿಲ್ಲ ಅಂತಂದರೂ ನನ್ನ ಹತ್ರ ಒಂದು 5 ವರ್ಷದಿಂದ ಇರುತ್ತೆ. ಇದು ಮುಂಚೆ ಅದು ನನ್ನ ವ್ಯಾಲೆಟಲ್ಲಿ ಇಟ್ಕೊಂಡಿದ್ದೆ ನಾನು ಆಂಜನೇಯನ. ಅದು ಆವಾಗ ನಾನು ಜಾಸ್ತಿ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆವಾಗ ನನ್ನ ವ್ಯಾಲೆಟಲ್ಲಿತ್ತು. ಈಗ ಇಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅದು ಒಂದು 5 ವರ್ಷದ ಹಿಂದೆಯಿಂದ ಇದೆ. ಅದು ನನಗೆ ಒಂದು ಲೈಕ್ ಬ್ರಾಸ್ ಅಂಗಡಿಯಲ್ಲಿ ಹೋದಾಗ ಅದು ನನಗೆ ಲೈಕ್ ಗಿಫ್ಟಾಗಿ ಕೊಟ್ಟರು ಫ್ರೀಯಾಗಿ ಅವರು ಅದು ನನ್ನ ಆಂಜನೇಯ. ಅದು ಎದೆ ಬಗಿತಾ ಇರೋದು, ಲೈಕ್ ಹಿಂಗೆ ಇಟ್ಕೊಂಡಿರೋದು ರಾಮ ಕಾಣ್ತದಲ್ಲ, ಸೊ ಅದು ಚಿಕ್ಕದು. ಪೂಜೆ ಎಲ್ಲ ಆಯಿತು ನೆನ್ನೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ಟೈಮೇ ಸಿಗಲಿಲ್ಲ ನನಗೆ. ನೀಟಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಸಾಯಂಕಾಲ ಸುಮ್ಮನೆ ನಾನು ಹಸ್ಬೆಂಡ್ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಇಷ್ಟು ಮಾತ್ರ ರೆಡಿಯಾಗಿ. ಆ್ಯಂಡ್ ನಾನು ನಿಮಗೆ ಅದನ್ನ ಹೇಳಬೇಕು. ನಿಮಿಷ, ಇದು ಇಯರಿಂಗ್ ನನ್ನ ಫ್ರೆಂಡ್ ಕೊಟ್ಟಿದ್ದು. ಎಷ್ಟು ಕ್ಯೂಟಾಗಿ, ಫಸ್ಟ್ ಟೈಮ್ ಇಷ್ಟು ಚಿಕ್ಕ ಓಲೆ ನನಗೆ ಇಷ್ಟ ಆಗ್ತಾ ಇರೋದು. ನಿಜ ಎಷ್ಟು ಕ್ಯೂಟಾಗಿದೆ ಅಂದರೆ ಸಖತ್ತಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್ ಜೀವಿತಾ, ನನಗಂತೂ ಸಿಕ್ಕಾಬಿಡೆ ಇಷ್ಟ ಆಯಿತು. ಥ್ಯಾಂಕ್ ಯು. ಸೊ ಹಸ್ಬೆಂಡ್ ಈಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಡೀರಿ ಹೋಗೋಣ. ಏನಕ್ಕೆ ಎಲ್ಲಿ ಏನು ನನಗೇನು ಗೊತ್ತಿಲ್ಲ, ಸುಮ್ಮನೆ ಹೋಗೋಣ ಅಂದರು. ಅದಕ್ಕೆ ಈ ಥರ ರೆಡಿ ಆದೆ. ಚೆನ್ನಾಗಿದೆಯಾ? ಹೆಂಗೆ ಕಾಣಿಸ್ತಾ ಇದ್ದೀನಿ? ಆಲ್ವೇಸ್ ಲವ್ ಬ್ಲ್ಯಾಕ್. ನಂಗೆ ಬ್ಲ್ಯಾಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆಲ್ವೇಸ್. ಏನಾದ್ರು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಬಿಕಾಸ್ ರಾಕೇಶ್ಗೆ ಬ್ಲ್ಯಾಕ್ ಅಂದರೆ ಇಷ್ಟ ಇಲ್ಲ. ಅದಕ್ಕೆ ಬನ್ನಿ ಹೋಗೋಣ. ಎಲ್ಲಾದರೂ ಮೂವಿಗೆ ಹೋಗೋಣ ಅಂತ ಹೇಳಿದ್ರು. ಯಾಕೋ ಇತ್ತೀಚೆಗೆ ಮೂವಿಗೆ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ. ಸುಮ್ಮನೆ ಎಲ್ಲಾದರೂ ಏನಾದರೂ ಚಾಟ್ಸ್ ತಿಂದ್ಕೊಂಡು ಬರೋಣ ಅಂಥೇಳಿ ಅಂದೆ. ಸರ್ಪ್ರೈಸಾಗಿ ಈ ಒಂದು ಅಂಗಡಿಗೆ ಕರ್ಕೊಂಡು ಬಂದರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನಿಜ ನನಗೆ ಈ ಅಂಗಡಿಗೆ ಬರ್ತೀವಿ ಅಂತ ಗೊತ್ತೇ ಇರಲಿಲ್ಲ. ಲಾಸ್ಟ್ ಟೈಮ್ ಒಂದು ಬೊಕ್ಕೆ ಇಲ್ಲಿಂದ ಆರ್ಡರ್ ಮಾಡಿದ್ರು ನನ್ನ ಬರ್ತ್ಡೇಗೆ, ರೆಡ್ ರೋಸ್ ಬೊಕ್ಕೆ. ಸೊ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಅಂಗಡಿಗೆ ಕರ್ಕೊಂಡೋಗಿ ಪರ್ಸ್ನಲಿ ಸೆಲೆಕ್ಟ್ ಮಾಡಿ ತೊಗೊಂಡೆ ಫ್ಲವರ್ಸ್ನ. ನಾನು ಮನೆಗೆ ಹೋಗಿ ತೋರಿಸ್ತೀನಿ. ಅದಾದಮೇಲೆ ನಾನು ತಿರುಪತಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಸೊ ತಿರುಪತಿಗೆ ಕೆಲವು ಹಾಕ್ಕೊಳ್ಳೋದಕ್ಕೆ ಬಟ್ಟೆ ತೊಗೊಂಡೆ. ನಾನು ಎವ್ರಿ ಟೈಮ್ ತಿರುಪತಿಗೆ ಹೋಗೋಕ್ಕೆ ಹೊಸ ಬಟ್ಟೆ ಹಾಕ್ಕೋತೀನಿ. ಹಾಕ್ಕೊಳ್ಳೇಬೇಕು ಅಂತ ಏನೂ ಇಲ್ಲ, ನಮ್ಮ ಇಷ್ಟ ಅಷ್ಟೇ. ಅದು ಹಾಕ್ಕೋಬೇಕು ಅಂತ ಅನ್ನಿಸ್ತು, ಸೊ ತೊಗೋತಾ ಇದ್ದೀನಿ ಅಷ್ಟೇ. ಬಿಟ್ಟರೆ ತಿರುಪತಿಗೆ ಹೊಸ ಬಟ್ಟೆನೇ ಹಾಕ್ಕೊಂಡು ಹೋಗಬೇಕು ಅಂತ ಏನೂ ಇಲ್ಲ. ಯಾವ ಬಟ್ಟೆ ಹಾಕ್ಕೊಂಡು ಹೋದ್ರೂ ಕೂಡ ಒಳ್ಳೆಯದೇ. ಬಟ್ ನೀಟಾಗಿ ಒಗೆದಿರುವಂತಹ ಮಡಿ ಬಟ್ಟೆ ಆಗಲಿ ಇಲ್ಲ ಸಿಲ್ಕ್ ರೇಷ್ಮೆ ಬಟ್ಟೆ ಹಾಕ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಷ್ಟೇ. ಮನೆಗೆ ಬಂದಿದ್ದೆ ತಡ, ತೊಗೊಂಡು ಬಂದಿರೋ ಹೂವನ್ನ ನೀಟಾಗಿ ನೀರಲ್ಲಿ ಹಾಕಿ ಥರ ಇಟ್ಬಿಟ್ಟೆ. ಇದು ಮೊನ್ನೆ ತಂದಿರೋ ಫ್ಲವರ್ಸು, ಈ ಕಡೆ ಇರೋದಲ್ಲ. ಇದು ಇವತ್ತು ತಂದಿದ್ದು. ಇವನು ಸ್ವಲ್ಪ ಹೆಲ್ತಿಯಾಗಿ ದೊಡ್ಡದಾಗಿದೆ, ಇವು ಸ್ವಲ್ಪ ಚಿಕ್ಕದಾಗಿತ್ತು. ಓಕೆ. ಆ್ಯಂಡ್ ಇದು ನನಗೆ ಜಾಸ್ತಿ ಇಷ್ಟ ಆಗಿತ್ತು ಈ ಫ್ಲವರ್ಸ್. ಲೈಕ್ ಹೆಂಗಿದೆ ನೋಡಿ, ಪ್ಲಾಸ್ಟಿಕ್ ಫ್ಲವರ್ಸ್ ಥರ ಇದೆ, ಸಖತ್ತಾಗಿದೆ. ಎಲ್ಲ ಪೂಜೆ ಮತ್ತು ಅದಾದಮೇಲೆ ಒಂದು 2 ಡೇಸ್ ಆದಮೇಲೆ ಚೆನ್ನಾಗಿ ರೆಸ್ಟ್ ಮಾಡಿ, ಬಿಕಾಸ್ ನಾನು 1 ಡೇ ಫುಲ್ ನೈಟ್ ನಿದ್ದೆ ಮಾಡಿರಲಿಲ್ಲ. ಸೊ ರೆಸ್ಟ್ ಮಾಡಿ ಆರಾಮಾಗಿ 2 ದಿನದಿಂದ ಊಟ ಆರಾಮಾಗಿ ತಿನ್ಕೊಂಡು, ಸೊ ಇವತ್ತಿಂದ ನಾನು ರೊಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾವು ಮಂಗಳವಾರ
ಮಧ್ಯಾಹ್ನ ಅಂದರೆ ನಾಳೆ, ಇವತ್ತು ಸೋಮವಾರ, ನಾಳೆ ಮಧ್ಯಾಹ್ನ ನಾವು ತಿರುಪತಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆ್ಯಂಡ್ ಬಿಡಬೇಕಾಗಿತ್ತು ಇಲ್ಲಿಂದ. ಮಂಗಳವಾರ ಮಧ್ಯಾಹ್ನ ಬಿಟ್ಟು ಬುಧವಾರ ಮಾರ್ನಿಂಗ್ ಬೆಟ್ಟ ಹತ್ತಿ ಬುಧವಾರ ಈವ್ನಿಂಗು ದರ್ಶನ, ಬ್ರೇಕ್ ದರ್ಶನ ಈವ್ನಿಂಗೇ ಇರೋದು, ಯಾವಾಗಲೂ ಸಿಗೋದು. ಸೊ ಬುಧವಾರ ಈವ್ನಿಂಗ್ ದರ್ಶನ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಬುಕ್ ಮಾಡ್ಕೋಬೇಕಾಗಿತ್ತು ನಾವು. ಒಂದು ಸ್ವಲ್ಪ ಲೇಟ್ ಆಯಿತು ಬುಕ್ ಮಾಡೋದು. ಬುಕ್ ಮಾಡು ಅಂತ ನಾನು ಅರ್ಜೆಂಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನಂದು ಲಾಸ್ಟ್ ಮಂತ್ ಪೀರಿಯಡ್ ಬಂದು 26th ಇದ್ದಿತ್ತು. ಸೊ ಇವತ್ತು ಬಂದು 29th ಇವತ್ತು. ಸೊ ನನಗೇನು ಗೊತ್ತಾ, 26th ನಂದು ಪೂಜೆ ಇದ್ದಿದ್ದು 27th. ನಾನು ಯಾವಾಗಲೂ 1 ಡೇ ಕೂಡ ಮಿಸ್ ಆಗದೆ ಆಗ್ತೀನಿ. ಎವ್ರಿ ಮಂತ್ ಕರೆಕ್ಟ್ ಡೇಟಲ್ಲಿ ಆಗ್ತೀನಿ. ಇನ್ನು 1-2 ಡೇಸ್ ಎರ್ಲಿ ಆಗ್ತೇನೆ. ಬಟ್ ಇವಾಗ ನನಗೆ ಪೀರಿಯಡು ಬರಲಿಲ್ಲ ಬೇಗ. ತುಂಬ ಮಿರಾಕಲ್ ಅನ್ನಿಸ್ತು ನನಗೆ. ಎವ್ರಿ ಟೈಮ್ ಅಷ್ಟೇ, ವ್ರತ ಏನಾದರೂ ಮಾಡಬೇಕು ಅಂದರೆ, ಇಲ್ಲ ವರಮಹಾಲಕ್ಷ್ಮಿ ವ್ರತ ಪೂಜೆ ಏನಾದರೂ ಇದ್ದಾಗ ನನಗೆ ಇದ್ದರೂ ಕೂಡ ಆ ಟೈಮಿಗೆ ಬರಲ್ಲ. ಅದು ನನಗೆ ತುಂಬ ಬ್ಲೆಸ್ಡು, ಅದೃಷ್ಟ ಮಾಡಿದ್ದೀನಿ, ಪುಣ್ಯ ಮಾಡಿದ್ದೀನಿ. ದೇವ್ರ ಪೂಜೆ ಮಾಡೋ ಟೈಮಲ್ಲಿ ನನಗೆ ಅದು ಒಂದು ಅಡ್ಡ ಬರ್ತಾಯಿಲ್ಲ. ತುಂಬ ಸರಿ ಪರೀಕ್ಷೆ ಮಾಡಿದ್ದೀನಿ, ಯಾವತ್ತೂ ಬಂದಿಲ್ಲ. ಐ ನೋ, ನಂಗೆ ಗೊತ್ತು ಬರಲ್ಲ ಈ ಸಾರಿ ಕೂಡ. ನಾನು ಇಷ್ಟು ಭಕ್ತಿಯಿಂದ ಮನಸ್ಸು ಅರ್ಪಣೆ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. 100% ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಸೇಮ್ ಹಂಗೆ ಆಗಿದೆ. 26th ಇದ್ದಿದ್ದು ನನಗೆ, ಇವತ್ತು 29th ಬಂದಿದೆ ನನಗೆ. ಓ ಮೈ ಗಾಡ್, ತುಂಬ ಮಿರಾಕಲ್. ಆ್ಯಂಡ್ ದೇವ್ರು ನಮ್ಮ ಕಡೆ ಇದ್ದೇ ಇರ್ತಾನೆ ಯಾವಾಗಲೂ. ನಮ್ಮ ಭಕ್ತಿಗೆ ಮೆಚ್ತಾನೆ. ವರ ಕೊಡೋ ವೆಂಕಟೇಶ್ವರ ಸ್ವಾಮಿ. ನಾವು ಎಷ್ಟು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿ ಮಾಡ್ತೀವಿ ಅನ್ನೋದಲ್ಲ. ನಾವು ಒಂದು ಹೂ ಇಟ್ಟು ಮನಸ್ಫೂರ್ತಿಯಾಗಿ ನಮ್ಮ ಮನಸ್ಸನ್ನು ಅರ್ಪಣೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ನಮ್ಮ ಭಕ್ತಿಗೆ ನಿಜವಾಗ್ಲೂ ಒಲಿತಾನೆ ಆ ದೇವರು. ಅದಕ್ಕೆ ಎಷ್ಟು ಮಾತು ಹೇಳಿದ್ರೂ ಸಾಲಲ್ಲ. ತುಂಬ ಸಂತೋಷವಾಗಿ ಈ 7 ಶನಿವಾರಗಳು ಎಷ್ಟು ನೆಮ್ಮದಿಯಾಗಿ, ಎಷ್ಟು ಕೆಲಸ ಮಾಡಿದ್ರೂ ನನಗೇನೂ ಬೇಸರ ಆಗ್ತಿರಲಿಲ್ಲ, ಸಾಕಪ್ಪ ಅನ್ನಿಸ್ತಾ ಇರಲಿಲ್ಲ. ಖುಷಿಯಾಗಿ ಮಾಡಿದೆ. ಆ ಒಂದು ಫೀಲ್ನ ದೇವ್ರು ಕೊಟ್ಬಿಡ್ತಾನೆ ಆ ಟೈಮ್ಗೆ. ನಾನು ನೈಟೆಲ್ಲ ನಿದ್ದೆ ಮಾಡಿಲ್ಲ ಗೊತ್ತಾ. ಆದರೂ ನನಗೆ ನನ್ನ ಕಷ್ಟನೇ ಅನ್ನಿಸ್ಲಿಲ್ಲ. ಆಗಲ್ಲ, ನನ್ನ ಕೈಲಿ ಸುಸ್ತಾಗ್ತಿದೆ, ಈ ಥರ ಫೀಲೇ ಆಗಲಿಲ್ಲ ನನಗೆ. ನಿಜವಾಗ್ಲೂ ಅದು ತುಂಬ ಮಿರಾಕಲ್ ಅಂತ ಹೇಳ್ಬೋದು ಆ ದೇವ್ರ ಪೂಜೆಯಲ್ಲಿ. ಆದಷ್ಟು ಇದನ್ನು ನೋಡೋರು, ನಿಮಗೇನಾದರೂ ಮಾಡಬೇಕು ಈ ಪೂಜೆ ಅಂತ ಅನಿಸಿದ್ರೆ ದಯವಿಟ್ಟು ಮಾಡಿ. ತುಂಬ ಪೂಜೆಗೆ ಆಗೋ ಥರ ಮಾಡ್ತಾನೆ. ಬಟ್ 1-2 ವಾರ ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ಕೂಡ ನಾವು ಏನೇ ಇದ್ದರೂ ಅದನ್ನು ಇಟ್ಟು ಪೂಜೆ ಮಾಡಿಬಿಡ್ಬೇಕು. ಆಮೇಲೆ ಕೊಡ್ತಾನಲ್ಲ, ತುಂಬ ಮಿರಾಕಲ್ಸ್ ಬರುತ್ತೆ ಲೈಫಲ್ಲಿ. ಅದು ನಾನು ನೆಕ್ಸ್ಟು ಹಂಚ್ಕೊಳ್ತೀನಿ ನಿಮ್ಮ ಹತ್ರ ಏನು ಅನ್ನೋದು ಹೇಳಿ. ಸೊ ಪೂಜೆ ಎಲ್ಲ ಆರಾಮಾಗಾಯಿತು. ಇವತ್ತು ಪೀರಿಯಡ್ ಬಂದಿದೆ, ಓಕೆ ಆಯಿತು. ಬೇಜಾರಾಗ್ತೈತೆ, ದರ್ಶನ ಮಾಡ್ಕೊಂಬಿಟ್ಟಿದ್ರೆ ಚೆನ್ನಾಗಿರೋದು. ಆರ್ಕೆ ಮುಡುಪು ಇದೆ ಅಲ್ಲ, ದೇವರಿಗೆ ಮುಡುಪು ಕಟ್ತಾರಲ್ವ, ಹರಕೆ. ಸೊ ಅದನ್ನು ಕಟ್ಟಿದೆ, ಅದನ್ನು ಹುಂಡಿಯಲ್ಲಿ ಹಾಕ್ಬಿಡ್ಬೇಕು ಬೇಗ. ದೇವ್ರ ದರ್ಶನ ಮಾಡ್ಕೋಬೇಕು. ಓಕೆ, ನನಗೊಂದು 4 ಡೇಸು ಜಾಸ್ತಿ ಆಗ್ತಿದೆ. ಓಕೆ ಆಯಿತು, ಸ್ಯಾಟರ್ಡೇ ಇಲ್ಲ ಸಂಡೇ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಹೋಗಿ. ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀನಿ. ತುಂಬ ಪಾಸಿಟಿವ್ ಫೀಲ್ ಇದೆ ನನಗೆ. ಬೆಟ್ಟ ಬೇರೆ ಹತ್ತಬೇಕು. ನಾನು ಹತ್ತೀನಿ, ಐನೋ ನನಗೆ ತುಂಬ ಖುಷಿಯಾಗತ್ತೀನಿ. ನನಗೆ ಅದು ಕೂಡ ಅಷ್ಟೇ ಕಷ್ಟ ಅಲ್ಲೇ ಹತ್ತೋ ಒಂದು ಫೀಲ್ ಅನಿಸಲ್ಲ ನನಗೆ. ಸೊ ಇಷ್ಟ ಆಯಿತು ಇವತ್ತು. ನೋಡೋಣ ಇನ್ನೇನೇನಾಗತ್ತೆ ಅಂತ. ಬಟ್ಟೆ ನೆನ್ನೆ ತೊಗೊಂಡು ಬಂದೆ, ಅದನ್ನು ತೋರಿಸ್ತೀನಿ ಯಾವ್ಯಾವ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ. ಬೆಟ್ಟಕ್ಕೆ ದೇವ್ರಿಗೆ ಹೊಸಾದೇ ಹಾಕ್ಕೋಬೇಕು ಅಂತ ಎವ್ರಿ ಟೈಮ್ ನಾನು ಹೊಸಾದೇ ಹಾಕ್ಕೊಳ್ತೀನಿ ತಿರುಪತಿ ದರ್ಶನಕ್ಕೆ ಹೋದಾಗ. ಸೊ ಇವಾಗಲೂ ಅಷ್ಟೇ ಡ್ರೆಸ್ ಮೆಟೀರಿಯಲ್ ಮತ್ತು ಸ್ಯಾರಿ ತೊಗೊಂಬಂದಿದ್ದೀನಿ. ಹೊಲಿಯೋಕ್ಕೆ ಕೊಡೋಕ್ಕೆ ಮುಂಚೆ ನಾನು ನಿಮಗೆ ತೋರಿಸ್ತೀನಿ ಯಾವುದು ಅನ್ನೋದು, ಓಕೆನಾ. ಈ ಫ್ಲಾಸ್ ಮಾತ್ರ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ, ಓ ಮೈ ಗಾಡ್. ನೋಡಿ, ಅದು ಪ್ಲಾಸ್ಟಿಕ್ ಫ್ಲವರ್ಸ್ ಥರನೇ ಕಾಣಿಸುತ್ತಲ್ಲ. ಇನ್ನೂ ಮೊಗ್ಗು ಕೂಡ ಇದೆ, ಇವೆಲ್ಲ ಅರಳುತ್ತೆ. ಐ ಥಿಂಕ್ ಇದೊಂದು 3 ಡೇಸ್ 4 ಡೇಸ್ ಇರ್ಬೋದು ಅನಿಸುತ್ತೆ. ನೋಡೋಣ ಎಷ್ಟು ದಿನ ಇರುತ್ತೋ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಇದರೊಳಗಡೆ ಒಂದು ಲಿಕ್ವಿಡ್ ಇದೆ ಹಾಕೋದು. ಸೊ ಅದನ್ನು ಹಾಕಿದ್ರೆ ಇನ್ನೂ ಜಾಸ್ತಿ ದಿನ ಬರುತ್ತೆ ಆ್ಯಂಡ್ ನೀಟಾಗಿ ಬ್ಲೂಮ್ ಆಗುತ್ತೆ. ಸೊ ತೋರಿಸ್ತೀನಿ ನಾನು ನಿಮ್ಗೆ ಅದರದ್ದು ಕೂಡ. ನೀವೇನಾದರೂ ಮನೇಲಿ ಫ್ಲಾಸ್ ಏನಾದರೂ ಇಟ್ಕೋಬೇಕು ಅಂದರೆ ನೆಕ್ಸ್ಟ್ ಟೈಮ್ ಅದನ್ನು ಬೈ ಮಾಡಿ. ಇದು ಇನ್ನೂ ಹರಳಿಲ್ಲ, ಬಟ್ ಇದು ಒಂದು ಪಿಂಕ್ ಫ್ಲವರ್ ಹರಳಿದೆ. ಹೋ ಕ್ಯೂಟ್, ಎಷ್ಟು ಚೆನ್ನಾಗಿದೆ ಮುದ್ದು. ಓಕೆ, ಇದು ಬ್ಯಾಕ್ ಡ್ರಾಪು ದೇವ್ರಿಗೆ ಮಾಡಿದ್ರಲ್ಲ, ಅದನ್ನು ಸೆಂಟ್ರ್ ರೂಮಲ್ಲಿ ಹಾಲಲ್ಲಿ ಹಾಕಿದ್ದೀನಿ. ಬಿಕಾಸ್ ದೇವ್ರ ಮನೆ ಅಲ್ಲೇ ಇಡಬೇಕು. ಇಲ್ಲಿಗೆ ಜರ್ಸಿ ಇಟ್ಟಿದ್ವಿ ದೇವ್ರ ಮನೆನ. ಸೊ ಅದಕ್ಕೆ ಇದನ್ನು ಇಲ್ಲಿಟ್ಟು ದೇವ್ರ ಮನೆ ಮಾಮೂಲಿ ಅದರ ಪ್ಲೇಸಲ್ಲಿ ಇಟ್ಟಿದ್ದೆ. ಹಸ್ಬೆಂಡ್ ಪೂಜೆ ಮಾಡಿ ಹೋಗಿದ್ದಾರೆ. ನಾನು ಇನ್ನು 4 ಡೇಸ್ ಪೂಜೆ ಮಾಡೋಂಗಿಲ್ಲ. ಎಗ್ ಬೇಯಿಸಿದ್ದೀನಿ ನಾರ್ಮಲಾಗಿ. ಸೊ ನಾನು ಏನಕ್ಕೆ ಬಂದಿದ್ದೀಗ, ಪವರ್ ಬ್ಯಾಂಕ್ ಬೇಕು. ಚಲೋ, ಫ್ಲವರ್ಸ್ ಎವ್ರಿವೇರ್ ಫ್ಲವರ್ಸ್.
ಎಷ್ಟು ಖುಷಿ ಆಗುತ್ತೋ ಈ ಥರ ಇದ್ದಾಗ. ಇಲ್ಲಿ ಒಂದು 2 ಫ್ಲವರ್ಸ್, ಅದು ಮಮ್ಮಿ ಬುಜ್ಜಿ ಬುಜ್ಜಿ ಫ್ಲವರ್ಸ್. ಅಷ್ಟು ಕ್ಯೂಟು ಫ್ಲವರ್ಸ್ ಅದು ಮಮ್ಮಿದು. ಇವನು ಇವಾಗ ಮಸ್ಕ ಹೊಡಿಯೋಕ್ಕೆ ಬರೋದು ಏನಾದರೂ ಹಾಕೋಕ್ಕೆ ಅಂತ, ಏನಾದರೂ ಆಗ್ತಾಳೆ ನಮ್ಮ ಮಮ್ಮಿ ಅಂತ. ಇವಳೆಲ್ಲ ವೇಟಿಂಗ್ ಬಿಕಾಸ್ ಮಮ್ಮಿ ವಾಪಸ್ ಬರ್ತಾಳೆ ಅಂತ. ಇವ್ರು ಮೂವರು ನಾನು ಇಲ್ಲದೆ ಬೇಕಾದರೆ ಇರ್ತಾರೆ. ಇವಳು ನಾನು ಎಲ್ಲಿದ್ದರೆ ಅಲ್ಲೇ ಇರೋದು. ನನ್ನ ಕಾಲ ಹತ್ರನೇ ಇರ್ತಾಳೆ. ನಡಿಗುಂಡ. ಇವ್ರು ಮೂವರು ಬರೀ ಊಟಕ್ಕೆ ಮಾತ್ರ ಮಮ್ಮ ಅಷ್ಟೇ ಅಲ್ಲ. ಆಯಿತು ಬಿಡ್ರಿ, ಬೇಡ. ನಂಗೆ ಗುಂಡ ಇದ್ದಾಳೆ ಮಮ್ಮ, ಗುಂಡ ಇದ್ದಾಳೆ ನನಗೆ. ಗುಂಡು ಅಮ್ಮ ಇದ್ದಾಳೆ ಮಮ್ಮ, ಗುಂಡು ಅಮ್ಮ. ಈಗ ಊಟಕ್ಕೆ ಬಂದು ಎಗ್, ಪನ್ನೀರು, ಫ್ರೈಡ್ ರೈಸು. ಸೊ ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗಿ, ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ. ಆರೆಂಜ್ ಇಟ್ಕೊಂಡಿದ್ದೀನಿ, ವೆಜಿಟೇಬಲ್ಸ್ ಕಾಣೆ ಇಲ್ಲ. ಸೊ ನೈಟ್ಗೆ ಇವತ್ತಿಂದು ಕವರ್ ಮಾಡ್ಕೊಳ್ತೀನಿ. ಮೂವಿ ನೋಡಿಕೊಂಡು ತಿನ್ನುವ, ಎಂಜಾಯ್ ಮಾಡುವ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಹೆಂಗಿದೆ ಟೇಸ್ಟು ಅಂತ ಹೇಳ್ಬಿಟ್ಟು. ಪನ್ನೀರ್ ಬಂದು ಲೈಕ್ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಚಿಕನ್ ಥರನೇ, ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಆ ಥರನೇ. ಸೊ ಪನ್ನೀರು ಎಗ್ ಹೋಪ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ತಿಂದ್ಬಿಟ್ಟು ಹೇಳ್ತೀನಿ. ಇದು ಎಣ್ಣೆ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹೇರ್ ಗ್ರೋತ್ ಆಯಿಲ್ ಇದು. ಇದನ್ನು ನಾನು ಕರೆಕ್ಟಾಗಿ ಇಟ್ಟೆ ಅಂದರೆ, ಲೈಕ್ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂದರೆ ಒಳ್ಳೆ ಹೇರ್ ಗ್ರೋತ್ ಆಗುತ್ತೆ. ಮಿರರೆಲ್ಲ ಗಲೀಜೋಗ್ಬಿಟ್ಟಿದೆ. ಸೊ ಒಳ್ಳೆ ಹೇರ್ ಗ್ರೋತ್ ಆಗುತ್ತೆ. ನಾನು ಅದನ್ನು ಟೈಮ್ ಕರೆಕ್ಟಾಗಿ ಇಡ್ತಾ ಇಲ್ಲ. ಸೊ ಇನ್ನು ಮುಂದೆ ಹೇರ್ ಕೇರ್ ಮಾಡೋಣ ನೀಟಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಆಯಿಲಲ್ಲಿ ಪಕ್ಕ ಹೇರ್ ಗ್ರೋತ್ ಆಗುತ್ತೆ. ನಾನು 1 ಮಂತು ಸ್ವಲ್ಪ ಕನ್ಸಿಸ್ಟೆನ್ಸಿಯಿಂದ ಇಟ್ಟು ಗ್ರೋತ್ ಮಾಡಿ ಆಮೇಲೆ ನಿಮಗೆ ಆ ಥರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಹೇರ್ ಆಯಿಲ್ ಇಡ್ತಾ ಇದ್ದೀನಿ. ಮಸಾಜ್ ನಾನೇ ಮಾಡ್ಕೋತಾ ಇದ್ದೀನಿ. ಇದು ವಾಟ್ರಿಗೆ ಹಾಕಿದ್ರೆ ಫ್ಲವರ್ಸು ಇನ್ನೂ ಚೆನ್ನಾಗಿ ಬ್ಲೂಮ್ ಆಗುತ್ತೆ. ಮತ್ತು ಬೇಗ ಒಣಗಲ್ಲ. ವಾಟ್ರ್ ನೋಡಿ ಈ ಥರ ಆಗಿರುತ್ತಲ್ಲ, ಈ ಥರ ಆಗೋದಿಲ್ಲ. ಸೊ ನೀವೇನಾದರೂ ಫ್ಲವರ್ಸ್ ಏನಾದರೂ ಇಡೋದಾದರೆ ಈ ಥರದ್ದು ತೊಗೊಂಡು ಬಂದು ಹಾಕಿ. ಕಡಿಮೆನೇ ಇದು. ಪ್ರೈಸ್ ಬಂದು ಗೊತ್ತಿಲ್ಲ, ಅವರು ಒಂದು 100 ರುಪೀಸ್ಗೆ 6 ಏನೋ ಕೊಟ್ಟರು. 6 ಅಲ್ಲ, 50 ರುಪೀಸ್ಗೆ 4 ಕೊಟ್ಟರು. 25 ರುಪೀಸೋ ಏನೋ ಗೊತ್ತಿಲ್ಲ, ಒಂದು 20 ರುಪೀಸು. ಬಟ್ ಇದು ಹಾಕೋದ್ರಿಂದ ಫ್ಲಾಸ್ ಇನ್ನೂ ಚೆನ್ನಾಗಿ ಬ್ಲೂಮ್ ಆಗುತ್ತೆ ಆ್ಯಂಡ್ ಜಾಸ್ತಿ ದಿನ ಬರುತ್ತೆ. ಇದ್ರ ಮೇಲೆ ಕೊಟ್ಟಿದ್ದಾರೆ ಫ್ಲೋರಾ ಲೈಫ್ ಫ್ಲವರ್ ಫುಡ್. ಚಲೋ ಹಾಕೋಣ. ನಾನು ಇದಕ್ಕೆ ಹಾಕಿಲ್ಲ, ಅದಕ್ಕೆ ಹಾಕಿದ್ದೀನಿ. ಅದೇ ನಾನೀಗ ಬಟ್ಟೆ ಕೊಟ್ಟು ಬರೋಕ್ಕೆ ಹೋಗ್ತಾಯಿದ್ದೀನಿ. ತಿರುಪತಿಗೆ ಹಾಕ್ಕೊಳ್ಳೋ ಅಂಥದ್ದು. ಮತ್ತು ಒಂದು ಇವೆಂಟ್ ಇದೆ ಅಂತ ಹೇಳಿದ್ದೀನಲ್ಲ, ಪುಟ್ಟು ಸೆಟ್ ಒಂದು ಇವೆಂಟ್ ಇದೆ ಅಂತ ಹೇಳಿದ್ನಲ್ಲ, ಆ ಇವೆಂಟಿಗೆ ಹಾಕ್ಕೊಳ್ಳೋಕ್ಕೆ. ಇಲ್ಲಾಂದರೆ ಬೇರೆದಕ್ಕೆ ಹಾಕೋದೆ ಅಂತ ಗೊತ್ತಿಲ್ಲ. ಬಟ್ ಇದು ಈ ಕಲರ್ ನಂಗೆ ಬೇಕು ಅಂತ ಆಸೆ ಇತ್ತು. ಸೊ ತೊಗೊಂಡೆ, ದರ್ಶನಕ್ಕೆ ಕುಟ್ಕೊಳ್ತೀನಿ. ಹೆಂಗೆ ಕಾಣಿಸ್ತಿದೆ ಸ್ಯಾರಿ, ಹೆಂಗಿದೆ ಕಮೆಂಟ್ ಅಂತ ಹೇಳ್ತೀನಿ. ನನಗದು ಸ್ಯಾರಿ ತುಂಬ ಇಷ್ಟ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಡಿಸೈನ್ ಮಾಡಿಸಿ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ನನ್ನ ಸ್ಯಾರಿ ಕತೆ. ಈಗ ಸ್ಟಿಚ್ಚಿಗೆ ಹೋಗೋಣ ಬನ್ನಿ, ಸ್ಟಿಚ್ಚಿಗೆ ಕೊಡೋಕ್ಕೆ. ಇದು ಮ್ಯಾಗಿದು ಪಾಸ್ತಾ ಊಟಕ್ಕೆ ತಿಂತಾಯಿದ್ದೀನಿ. ಇದರಲ್ಲಿ ಇಷ್ಟು ತಿನ್ನಲ್ಲ, ಅರ್ಧ ತಿಂತೀನಿ. ಅಂದರೆ ಇವಾಗ ನನಗೇನು ಅನ್ನ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬೇಗ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಿಂತಾಯಿದ್ದೀನಿ. ಸುಸ್ತಾಗ್ತಿದೆ. ಸೊ ಅದಕ್ಕೆ 4 ಎಗ್ ವೈಟು ಆ್ಯಂಡ್ ಬೀನ್ಸು ಮತ್ತು ಇದು ತಿಂದು ನನ್ನ ಊಟ ಮುಗಿಸ್ತೀನಿ. ಇದರಲ್ಲಿ ಅರ್ಧ. ಇದೇನಿದ್ರು ನನಗೊಂದು 200 ಕ್ಯಾಲರಿ ಸಿಗುತ್ತೆ ಅಷ್ಟೇ. ಅದಕ್ಕೂ ಮೇಲೆ ಏನೂ ಇಲ್ಲ. ಇಷ್ಟೇ ನನ್ನ ಊಟ ಇವತ್ತಿಂದು. ಹಸ್ಬೆಂಡ್ ನಂಗೆ ಡಾರ್ಕ್ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ. 70% ಡಾರ್ಕ್ ಚಾಕ್ಲೇಟ್. ಜಿಮ್ಮಲ್ಲಿ ಇವತ್ತು ಬ್ಯಾಕ್ ವರ್ಕೌಟ್ ಮುಗಿಸ್ಕೊಂಡು ಮಸ್ತಾಗಿ ಸ್ಮೂದಿ ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡೆ. ಐಸ್ ಕ್ರೀಮ್ ಥರ ಇದೆ. ತಿಂದ್ಬಿಟ್ಟು ಸಿಗ್ತೀನಿ. ಚಂದುಗೆ ಮತ್ತು ನನಗೆ ಐ ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೆ ಐ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಇವಾಗ ರೀಸೆಂಟಾಗಿ ವ್ಲಾಗ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಇನ್ನು ಮುಂದೆ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ನೋಡ್ತಾ ಇರಿ, ಲೈಕ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.